ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡ ದಂತಾಗಿದೆ ಅಲ್ಲಿನ ಸ್ಥಳ. ಘಟನೆ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಗಿರೀಶ್ ಮಟ್ಟಣ್ಣನವರ್ ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಇವರ ವಿರುದ್ಧ ಈಗಾಗಲೇ ಕೆಲವೊಂದಷ್ಟು ಸಮೀರ್ ವಿರುದ್ಧವೂ ಕೂಡ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ನಿನ್ನೆ ನಾನು ಹೇಳ್ದಾಗೆ ಏನು ಘಟನೆ ಸಂಬಂಧ ಠಾಣೆಯಲ್ಲಿ ದೂರನ್ನ ಕೂಡ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಯಾವ ರೀತಿಯಾಗಿ ಅಲ್ಲಿ ಯಾವ ರೀತಿಯಾದ ಘಟನೆ ನಡೀತು ಅಂದ್ರೆ ಎಲ್ಲಾ ಸ್ಥಳೀಯರು ಕೂಡ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಹಾಸ್ಪಿಟಲ್ಗೆ ಕೂಡ ಅವರನ್ನ ದಾಖಲು ಮಾಡಿರುವಂತದ್ದು. ಸಮೀರ್ ಈ ಒಂದು ಯೂಟ್ಯೂಬರ್ ಯಾರಿದ್ದಾನೆ ಅವನು ಕೂಡ ಕೆಲವೊಂದಷ್ಟು ರೀತಿಯಾದಂತ ಹೇಳಿಕೆಗಳನ್ನ ಸಾಕ್ಷ್ಯಗಳ ರೂಪದಲ್ಲಿ ಎಲ್ಲರಿಗೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಬರ್ತಾನೆ. ಹಾಗಾಗಿ ಈ ರೀತಿಯಾದಂತ ಘಟನೆಯ ಸಂಬಂಧ ಅಲ್ಲಿ ಯಾವ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂದ್ರೆ ಧರ್ಮಸ್ಥಳದಲ್ಲಿ ಈ ಒಂದು ಸ್ಥಳಕ್ಕೆ ಕಳಂಕವನ್ನ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅನ್ನುವ ನಿಟ್ಟಿನಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೂ ಕೂಡ ಹಲ್ಲೆಯನ್ನ ನಡೆಸಲಾಗಿದೆ. ಹಾಗಾಗಿ ಘಟನೆಗೆ ಸಂಬಂಧಿಸಿದಂತೆ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಅದೇ ರೀತಿಯಾಗಿ ಯೂಟ್ಯೂಬರ್ ಆಗಿದ್ದಂತಹ ಸಮೀರ್ ವಿರುದ್ಧವೂ ಕೂಡ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿರುವಂತದ್ದು. ಈಗಾಗಲೇ ಆಸ್ಪತ್ರೆಗೆ ಕೂಡ ಅವರನ್ನ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹಲ್ಲೆಯನ್ನ ಮಾಡಿದಂತಹ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿನ ಗಾಯಗಳಾಗಿರುವಂತದ್ದು. ಕ್ಯಾಮೆರಾ ಕೂಡ ಹೊಡೆದಾಕಿದ್ದಾರೆ ಅಲ್ಲಿನ ಸ್ಥಳೀಯರು. ಕಳಂಕವನ್ನ ತರ್ತಾ ಇದ್ದೀರಾ ನೀವು ಈ ಒಂದು ಸ್ಥಳಕ್ಕೆ, ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ, ನೀವ್ಯಾಕೆ ಮಾಡ್ತಾ ಇರುವಂತದ್ದು, ಇಲ್ಲ ಸಲ್ಲದ ಊಹಾಪೋಹಗಳನ್ನ ನೀವೇ ಹುಟ್ಟು ಹಾಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡು ಎಲ್ರಿಗೂ ಕೂಡ ಜನರ ಮನಸ್ಸಿಗೆ ಈ ಒಂದು ಸ್ಥಳದ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತಾ ಇದ್ದೀರೋ ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರ ಗುಂಪು ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದೇ ವೇಳೆ ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿರುವಂತದ್ದು. ಈ ಘಟನೆಗೆ ಸಂಬಂಧಿಸಿದಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ. ಇನ್ನು ಸಮೀರ್ ವಿರುದ್ಧವೂ ಕೂಡ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ವರದಿಗಾರ ಹರೀಶ್ ಅವರ ದೂರಿನಂತೆ ಬಿಎನ್ಎಸ್ ಸೆಕ್ಷನ್ 115/2, 189/2, 191/2, 351/2, 352, 190 ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಎಫ್ಐಆರ್ ನಲ್ಲಿ ಗಿರೀಶ್ ಮಟ್ಟಣ್ಣನವರ್ A1 ಆರೋಪಿಯಾಗಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು A2 ಆಗಿದ್ದಾರೆ. ಸಮೀರ್ ಯೂಟ್ಯೂಬರ್ ಆಗಿರುವಂತವನು A3 ಆರೋಪಿಯಾಗಿ ಇದೀಗ ಎಫ್ಐಆರ್ ಕೂಡ ಇವರ ವಿರುದ್ಧ ದಾಖಲಾಗಿರುವಂತದ್ದು. ಇನ್ನು ಜಯಂತ್ ಅನ್ನುವಂಥವ್ರು A4 ಈ ರೀತಿಯಾದಂತ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ ಎಫ್ಐಆರ್ ಅಲ್ಲಿ. ನಿನ್ನೆ ನಡೆದಂತಹ ಘಟನೆ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರುವಂತದ್ದು. ಹಾಗಾಗಿ 13ನೇ ಪಾಯಿಂಟ್ ನಲ್ಲಿ ಇಂದು ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವ ಕುತೂಹಲ ಕೂಡ ಇದೀಗ ಎಡೆ ಮಾಡಿ ಕೊಟ್ಟಿದೆ ಎಲ್ಲರಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂತಹ ರಜತ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಬಿಗ್ ಬಾಸ್ ಮಾಜಿ ಪ್ರತಿನಿಧಿ ರಜತ್. ರಜತ್, ಈಗಾಗ್ಲೇ ನೀವು ನಿನ್ನೆ ನಡೆದಂತ ಗಲಾಟೆಯಲ್ಲಿ ನೀವು ಕೂಡ ಅಲ್ಲಿದ್ರಿ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಯ್ತು ಅಲ್ಲಿ ಘಟನೆ ಅಂತ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ಅದ್ರ ಬಗ್ಗೆ. ರಜತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ರಜತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿನ್ನೆ ಘಟನೆ ನಡೆದಂತ ಸ್ಥಳದಲ್ಲಿ ನೀವು ಕೂಡ ಇದ್ರಿ. ಯಾವ ರೀತಿ ಆಯ್ತು ಅಲ್ಲಿ ಒಂದು ಘಟನೆ? ಸ್ಥಳೀಯರು ಅಟ್ಯಾಕ್ ಅನ್ನ ಯಾವ ರೀತಿ ಮಾಡಿದ್ರು? ಏನಿಲ್ಲ, ನಾನು ನಿನ್ನೆ ಬೆಳಗ್ಗೆ 4 ಗಂಟೆಗೆ ಶೂಟಿಂಗ್ ಮುಗೀತು ನಂದು ಪ್ಯಾಕಪ್. ಓಕೆ. ಅದನ್ನ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೊರಟಿದ್ದೆ. ಯಾಕಂದ್ರೆ ನಾನು ಫ್ರೀ ಆಗಿದ್ದೆ. ಓಕೆ. ಸೊ ನನಗೆ ತುಂಬಾ ದಿವಸದಿಂದ ಹೋಗಿ ಸೌಜನ್ಯ ಅವ್ರ ಅಮ್ಮನ್ನ ಮೀಟ್ ಮಾಡ್ಬೇಕಾಗಿತ್ತು ಅಂತ ತುಂಬಾ ದಿನದಿಂದ ಇತ್ತು ಮನಸ್ಸಲ್ಲಿ. ಸೊ ನನಗೆ ಶೂಟಿಂಗ್ ಇದ್ದ ಕಾರಣ ನಾನು ಹೋಗಕ್ ಆಗ್ತಿರ್ಲಿಲ್ಲ, ಎಲ್ಲ ಕಡೆ ಜಾಮ್ ಪ್ಯಾಕ್ ಆಗಿದ್ದೆ. ಸೊ ನಿನ್ನೆ ಫ್ರೀ ಇದ್ದ ಕಾರಣ ನಾನು ಹೋಗಿ ಬಂದ್ಬಿಡೋಣ ಅಂತ ಡಿಸೈಡ್ ಆಗಿ ನಾನು ಹೋಗಿ ಆಮೇಲೆ ನಮ್ಮ ಗಿರೀಶ್ ಸರ್ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡ ನಂತರ
ಹೋಗಿ ಸೌಜನ್ಯ ಅವ್ರ ಅಮ್ಮನ್ನ ಮೀಟ್ ಮಾಡಿದೆ. ಮೀಟ್ ಮಾಡಿದ್ಮೇಲೆ ಪಾಪ ಅವರು ಎಲ್ಲ ಅವ್ರವ್ರ ದುಃಖಗಳನ್ನ ಹೇಳ್ಕೊಂಡ್ರು. ಅದೆಲ್ಲ ಸಾಂತ್ವನ ಹೇಳಿದ್ಮೇಲೆ ನಾನು ಆಚೆ ಬಂದ್ಮೇಲೆ ಅಲ್ಲಿ ಲೋಕಲ್ ಪ್ರೆಸ್ ಅವರೆಲ್ಲ ಇದ್ರು, ಅವ್ರ ಹತ್ರ ಇಂಟರ್ವ್ಯೂ ತಗೊಂಡ್ರು. ಆಯ್ತು, ಮುಗೀತು. ಅಲ್ಲಿ ಆಚೆ ಬಂದ್ಮೇಲೆ ಎಂಟ್ರೆನ್ಸ್ ಹತ್ರ ಯೂಟ್ಯೂಬ್ ಬರ್ತಿದ್ರು. ನಾನು ಇಲ್ಲ ಸರ್, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು, ನಂಗೆ ನಾಳೆ ಶೂಟ್ ಇದೆ ಬಿಡಿ ಅಂತ ಹೇಳಿದ್ರೆ, ಇಲ್ಲ ಸರ್ ಒಂದು ಬೈಕ್ ಕೊಟ್ಬಿಡಿ ಸರ್ ಅಂದ್ರು. ಸರಿ ಪಾಪ ಬೇಡ, ಇವಾಗ ಬೇಡ ಅಂತ ಹೇಳೋದಲ್ಲ. ಸರಿ ಕಾರಿಂದ ಇಳಿದೆ, ಅವ್ರ ಹತ್ರ ಮಾತಾಡಿ ಇನ್ನೇನು ಮುಗಿದೋಯ್ತು ಮೇಡಮ್, ಹೋಗ್ಬೇಕು ನಾನು. ಅವಾಗ ಏನೊಂದು ಸ್ಕಾರ್ಪಿಯೋ, ಓಮ್ನಿ, ಆಮೇಲೆ ಒಂದು 7-8 ಬೈಕು, ಆಮೇಲೆ ಒಂದು 4-5 ಆಟೋಗಳು ಬಂದ್ರು. ಒಂದು 60-65 ಜನ ಇದ್ರು. ಬಂದ್ರು, ಅದ್ರಲ್ಲಿ ಸ್ವಲ್ಪ ಜನ ಬಂದು ನನ್ನ ಹತ್ರ ಮಾತಾಡಿದ್ಮೇಲೆ ಹೋದ್ರು. ಇನ್ನೂ ನನ್ ಕಾರ್ ಹತ್ಬೇಕಾಗಿರೋ ಟೈಮಲ್ಲಿ ಬಂದ್ರು. ಏಕಾಏಕಿ ಯೂಟ್ಯೂಬರ್ಗೆ ಹಾಕ್ಬಿಟ್ರು. ಅವ್ರು ಆಮೇಲೆ ತುಳು ಮಾತಾಡ್ತಾ ಇದ್ರು, ನನಗೆ ಅದು ಅರ್ಥ ಆಗಿಲ್ಲ. ನಾನು ಇರಿ ಸರ್ ಒಂದ್ ನಿಮಿಷ ಏನ್ ನನ್ನ ಕೈ ಇಡ್ತಾ ಇದ್ದೀರಾ ಅಂದೆ. ಆಮೇಲೆ ನಾನು ಅವ್ರಿಂದನೇ ನಿಂತಿದ್ದೆ, ನಾನು ಯೂಟ್ಯೂಬರ್ಸ್ ಇಂದಾನೆ. ಆ ಸಂದರ್ಭದಲ್ಲಿ ನಿಮ್ ಮೇಲೆ ಏನಾದ್ರು ಹಲ್ಲೆ ಮಾಡಿದ್ರಾ? ಇಲ್ಲ ಇಲ್ಲ, ನನ್ನ ಮೇಲೆ ಯಾರು ಮುಟ್ಟಿಲ್ಲ ಮೇಡಮ್, ನನ್ನ ಯಾರು ಮುಟ್ಟಿಲ್ಲ. ಆಮೇಲೆ ನನ್ನ ಮೇಲೆ ಯಾರು ಮಾತಾಡ್ಲೂ ಇಲ್ಲ. ನಾನು ಅಲ್ಲಿ ಅವ್ರು ಯೂಟ್ಯೂಬರ್ಸ್ ಇಂದಾನೆ ನಿಂತಿದ್ದೆ, ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂತ ಇದ್ದೆ. ಆಮೇಲೆ ನನ್ನ ಸಡನ್ ಆಗಿ ಹಿಂದೆಗಡೆ ಯಾರೋ ಒಬ್ರು ಹೇಳಿದ್ಬಿಟ್ಟು ಸರ್ ನೀವು ಗಾಡಿ ಹತ್ತಿ, ಒಂದ್ ನಿಮಿಷ ಇದೆ ಸರ್ ನಾನೇ ಗಾಡಿ ಹತ್ಬೇಕು, ಏನಾಗಿದೆ ಒಂದ್ ನಿಮಿಷ ಮಾತಾಡೋಣ ಇದೆ ಅಂತ ಹೇಳಿದ್ರೆ, ಸರ್ ನಿಮ್ಗೆ ಗೊತ್ತಾಗಲ್ಲ, ನಿಮ್ಮ ಮೇಲೆ ವ್ಯಾಪಾರ ಗೌರವ ಇದೆ, ನಮ್ಗೆ ನಿಮ್ಮಲ್ಲಿ ಮರ್ಯಾದೆ ಇದೆ, ನೀವು ಫಸ್ಟ್ ಗಾಡಿ ಹತ್ತಿ ಅಂತ. ಒಂದ್ ನಿಮಿಷ ಇದೆ ಸರ್, ಅದು ತಕ್ಷಣ ಪಟ 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 ಹೊಡೆಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರಿಗೆ. ಎಷ್ಟು ಜನ ಇದ್ರು? ಸುಮಾರು ಎಷ್ಟು ಜನದಿಂದ ಹಲ್ಲೆ ಆಗಿತ್ತು? 60-65 ಜನ ಇದ್ರು ಮೇಡಮ್. ಹೌದಾ? ನೀವು ಮುಂಚೆಯಿಂದ ಎಂತ ಕೊಡ್ತಿದ್ರು, ಒಂದ್ ನಿಮಿಷ ಇರ್ಲಿ ಅಂತ ಇದೀನಿ. ಅಲ್ಲಿ ಕ್ಯಾಮ್ರಾ ಅಲ್ಲಿ ಹೊಡೆದಾಕಿ ತೆಚ್ಚಾಕಿ, ಆಮೇಲೆ ನನ್ನ ಎತ್ಕೊಂಡ್ ಕಾರಲ್ಲಿ ತಪ್ಪಿ 4-5 ಜನ, ಸರ್ ಫಸ್ಟ್ ಹತ್ತಿರ ಗಾಡಿ ನೀವು ಹೋಗ್ರಿ ಅಂತ. ಆಮೇಲೆ ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ನೀನ್ ಫಸ್ಟ್ ಗಾಡಿ ಹತ್ತು, ಅವ್ರು ಹೊಡೆಕ್ ಸ್ಟಾರ್ಟ್ ಮಾಡೋರೆ, ಆಮೇಲೆ ತಪ್ಪಾಗುತ್ತೆ ನೀನ್ ಗಾಡಿ ಹತ್ತೋದ್ರಿ. ಸರಿ ನಾನು ಗಾಡಿ ಹತ್ತದೆ. ಪಾಪ ಅಲ್ಲಿ ಯಾರೋ ಒಬ್ಬ ಕ್ಯಾಮ್ರಾಮನ್ ಓಡ್ಬಂದು ನನ್ ಗಾಡಿ ಹತ್ತಕ್ ಬಂದ, ಅವನ್ನ ಹಿಡ್ಕೊಂಡು ಹೇಳಿದ್ರು. ಅವ್ನ ಪಾಪ ಅವ್ನ ಕ್ಯಾಮ್ರಾ ನನ್ನ ಕಾರ್ ಒಳಗೆ ಬಿಟ್ಟಾಗ್ತಾರೆ, ನಾನು ಹಿಡ್ಕೊಂಡೆ, ನನ್ನ ಹತ್ತದೇ ಇತ್ತ ಕ್ಯಾಮ್ರಾ. ಆಮೇಲೆ ಅವನ್ನ ಹೇಳ್ಕೊಂಡು ತಿರ್ಗಾ ವಾಪಸ್ಸು ಚೆನ್ನಾಗಿ ಕೆಚ್ಚಾಕ್ತಿದ್ರು. ಆಮೇಲೆ ನಾವೇನ್ ಮಾಡಿದ್ವಿ, ಸರಿ ಅಲ್ಲಿ ಬೇಡ ನಿಂತ್ಕೊಳ್ಳೋದು, ಸ್ವಲ್ಪ ಮುಂದೆ ಬಂದು ರೈಟ್ ನೋಡಿದ್ರೆ ಅದು ಪೊಲೀಸ್ ಸ್ಟೇಷನ್ ಅಂತೆ, ಅಲ್ಲೇ ನಿಂತಿದ್ವಿ. ಆಮೇಲೆ ನಾವು ಕ್ಯಾಮ್ರಾ ಎತ್ಕೊಂಡೋಗಿ ಇನ್ನೊಂದು ಪ್ರೆಸ್ ಅವ್ರು ಕೊಟ್ಬಿಡಿ ಅಂತ ಅವ್ರು ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸರು ಬಂದ್ರು, ಆಚೆ ಇನ್ಸ್ಪೆಕ್ಟ್ರು ಅನ್ಕೊಂತೀನಿ, ಅವ್ರೆಲ್ಲ ಹೋಗ್ತಾ ಇದ್ರು ರೌಂಡ್ಸ್. ನಾನು ಸರ್ ಕೆಳಗೆ ಅವ್ರನ್ನ ಕೇಳಿ ರಜತ್ ಏನಿಲ್ಲ ಅಂದ್ರು. ಸರ್ ಅಲ್ಲಿ ಕೆಳಗೆ ಗಲಾಟೆ ಆಗ್ತದೆ ಸರ್, ತುಂಬಾ ಜೋರ್ ಜಗಳ ಆಗ್ತದೆ, ನೀವು ಹೋಗಿ ಸರ್ ಫಸ್ಟ್ ಅಂದ್ರೆ. ಆಮೇಲೆ ಅದು ಊಟ ಮಾಡ್ಕೊಂಡು ಹೋದ್ರು. ಆಮೇಲೆ ನಮ್ಗೇನ್ ಮಾಡಿದ್ರು, ತಿರ್ಗಾ ಅದು ಕಾನ್ಸ್ಟೇಬಲ್ ಒಂದು ಇಬ್ರು ಬಂದ್ರು, ಸರ್ ನೀವು ಫಸ್ಟ್ ಇಲ್ಲಿಂದ ಹೋಗ್ರಿ, ತುಂಬಾ ದೊಡ್ಡ ಜಗಳ ಆಗ್ತಿದೆ, ನೀವು ಹೋಗಿ ಸರ್. ನಾನೆಲ್ಲ ಸರ್ ಏನ್ ವಿಷಯಕ್ಕೆ ಆಗ್ತಾ ಇದೆ, ಇಲ್ಲ ಅದೇನೋ ಅವರು ಹೇಳಿದ್ರಂತೆ ಕ್ಷೇತ್ರದ ಬಗ್ಗೆ ಮಾತಾಡಿದ್ರು ಅಂತ. ನನ್ನ ದಾಖಲೆಯಲ್ಲಿ ನಾನು ಎಲ್ಲೂ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ನಾನು ಎಲ್ಲೂ ಒಬ್ಬರನ್ನ ಸ್ಪೆಸಿಫೈ ಮಾಡಿ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ನಾನು ಹೇಳಿಲ್ಲ. ನಾನೇ ಹೇಳಿದ್ದೇನು, ಒಂದು ಹೆಣ್ಣು ಹುಡುಗಿ ಅನ್ಯಾಯ ಆಗಿದೆ. ಗಲಾಟೆ ನಡೆಯೋದ್ಕಿಂತ ಮುಂಚೆಲೆ ಅವ್ರ ಮಾಹಿತಿ ಹೇಳ್ತಾ ಇದ್ರು, ಅಂದ್ರೆ ಧರ್ಮಸ್ಥಳದಲ್ಲಿ ಪ್ರಕರಣ ಆಗ್ತಾ ಇದೆ, ಈ ರೀತಿಯಾದಂತ ಮಾಹಿತಿನ ಹಂಚ್ಕೊಂತಿರ್ಬೇಕಾದ್ರೆ ಅವರು ಸ್ಥಳೀಯರು ಬಂದು ಗಲಾಟೆ ಮಾಡಿದಂತದ್ದ? ಇಲ್ಲ ಮೇಡಮ್, ಯಾರೂ ಧರ್ಮಸ್ಥಳದ ಹೆಸರು ತೆಗ್ದಿಲ್ಲ, ನಾನು ತೆಗ್ದಿಲ್ಲ, ಇಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ದ ಯೂಟ್ಯೂಬರು ತೆಗ್ದಿಲ್ಲ. ಅವ್ರು ಪರ್ಸನಲಿ ಹಳೇದ್ ಏನ್ ತೆಗ್ದಿದ್ದಾರೋ ಅದೇನೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮಾತಾಡ್ತಿದ್ದಾಗ ಧರ್ಮಸ್ಥಳ ಹೆಸರು ಎಲ್ಲೂ ಬರ್ಲಿಲ್ಲ, ನಾನಂತೂ ತೆಗ್ದಿಲ್ಲ. ಕ್ಷೇತ್ರದ ಬಗ್ಗೆ ನಾನು ಮಾತಾಡಿಲ್ಲ. ಆಮೇಲೆ ಅಲ್ಲಿರೋ ಜನರ ಬಗ್ಗೆ ನಾನು ಮಾತಾಡಿಲ್ಲ. ಆಮೇಲೆ ನನ್ ಯಾರ ಹೆಸರು ತೆಗ್ದಿಲ್ಲ. ನಾನು ಕೇಳಿದ್ದೇನು, ಅಲ್ಲಿ ಒಂದು ಹೆಣ್ಣುಡಿಗೆ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳೋವಾಗ ಇವ್ರು ಬಂದು ಏಕಾಏಕಿ ಪಾಪ ಯೂಟ್ಯೂಬರ್ಸ್ ಮೇಲೆ ದಾಳಿ ಮಾಡ್ತಾ ಇದ್ದೀವಿ, ಎಂತಕ್ಕೆ ವಿಡಿಯೋ ತಗೊಂತಾ ಇದ್ದೀರಾ, ಎಂತಕ್ಕೆ ಇಂಟರ್ವ್ಯೂ ತಗೊಂತಾ ಇದ್ದೀರಾ, ಅದು ಇದು ಅನ್ಕೊಂಡು ಏಕಾಏಕಿ ಅವ್ರಿಗೆ ಹೊಡೆದು ಮಾಡಿ. ಬಟ್ ಅದೇ ಇದು ಒಂದು 60-65 ಜನ ಬಂದು ನೀವು 4 ಜನಕ್ಕೆ ಪಟ ಪಟ ಅಂತ ಹಂಗ್ ಹೊಡೆದ್ರೆ ಇದು ಎಲ್ಲಿದೆ ನ್ಯಾಯ, ಏನ್ ನಡೀತಾ ಇದೆ ಅನ್ನೋದೇ ನನ್ಗೆ ಅರ್ಥ ಆಗ್ಲಿಲ್ಲ. ಹೌದು, ನೀವು ಮುಂಚೆಯಿಂದನೂ ಕೂಡ ಸೌಜನ್ಯ ಕೇಸ್ ಪರವಾಗಿ ಮಾತನಾಡ್ತಾ ಇದ್ರಿ ರಜತ್ ಅವ್ರೆ. ಆದ್ರೆ ನಿನ್ನೆ ನೀವ್ ಯಾವ ಕಾರಣಕ್ಕೆ ಹೋಗಿದ್ರಿ ಧರ್ಮಸ್ಥಳಕ್ಕೆ ಅಂತ? ಅಂದ್ರೆ ಶೂಟಿಂಗ್ ಪರವಾಗಿ ಹೋಗಿದ್ದ ಅಥವಾ ಸೌಜನ್ಯ ಅವರ ತಾಯಿಯವ್ರನ್ನ ಮೀಟ್ ಆಗೋದಕ್ಕೆ ಅಂತಾನೆ ಹೋಗಿದ್ದ? ಮಾಡ್ಬೇಕು ಅಂತಾನೆ ಹೋಗಿದ್ದೆ. ಓಕೆ, ಏನಾದ್ರೂ ಮಾತಾಡ್ಸಿದ್ರ ಅಲ್ಲಿ? ಇವಾಗ ಸ್ಥಳೀಯರನ್ನ ನೀವು ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ಥಳೀಯರನ್ನ ಮಾತಾಡ್ಸಿದ್ದು ಉಂಟಾ? ಅವ್ರೇ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟರು? ಹೇಳಿದೆ, ಯಾಕೆ ಹೊಡಿತಾ ಇದ್ದೀರಾ, ಒಂದ್ ನಿಮಿಷ ಇರಿ, ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂದಾಗ ಏನೋ ಕ್ಷೇತ್ರದ ಬಗ್ಗೆ ಮಾತಾಡಿದ್ರು. ನನ್ನ ಹತ್ರ ಅಂತೂ ಮಾತಾಡಿಲ್ಲ ಕ್ಷೇತ್ರದ ಬಗ್ಗೆ. ಆಮೇಲೆ ಜನರ ಬಗ್ಗೆ ನನ್ನ ಹತ್ರ ಅಂತೂ ಮಾತಾಡಿಲ್ಲ. ನಾನ್ ಮಾತಾಡ್ತಾ ಇದ್ದು ಒಂದೇ ಪಾಯಿಂಟ್, ನನಗೆ ಯಾರು ಮಾಡಿದ್ದಾರೆ, ಒಬ್ಬ ತುಂಬಾ ಕೀಳ ಮನುಷ್ಯ, ಅವ್ರ ಕೈಲಿ ದುಡಿಯಕ್ಕೆ ಆಗಲ್ಲ, ಅವ್ರ ಶಕ್ತಿನೇ ಇಲ್ಲ ಅಂತವ್ನು ಮಾಡಿದಾನ, ಅವನ್ನ ನಮ್ಗೆ ಯಾರೋ ಅಂತ ತೋರಿಸ್ಕೊಡಿ. ಇಲ್ಲ ಒಬ್ಬ ಆಗರ್ಭ ಶ್ರೀಮಂತ ಮಾಡಿದಾನ, ಯಾರೋ ಅಂತ ತೋರಿಸ್ಕೊಡಿ, ಅವನು ಶಿಕ್ಷೆ ಆಗ್ಬೇಕು, ಮುಗಿದೋಯ್ತು. ನಾವೆಲ್ಲೂ ಹೆಸರು ಸ್ಪೆಸಿಫೈ ಮಾಡಿಲ್ಲ, ನಾನಂತೂ ಮಾಡಿಲ್ಲ. ನಾವು ಕ್ಷೇತ್ರದ ಹೆಸರಲ್ಲಂತೂ ಎಲ್ಲೂ ತೆಗ್ದಿಲ್ಲ. ಆಮೇಲೆ ನಾನು ಶ್ರೀಮಂತ ಬರ್ತಾನೆ, ನಾವು ದೇವಸ್ಥಾನದ ಬಗ್ಗೆ ಎಲ್ಲೂ ಮಾತಾಡಿಲ್ಲ.
ಹಂಗಿದ್ದಾಗ ನೀವು ಏಕಾಏಕಿ ಬಂದು ಅವ್ರ ಮೇಲೆ ಅಷ್ಟು ದೊಡ್ಡ ದಾಂಧಲೆ ಮಾಡಿ ನೀವು ಹೊಡೆದು ಮಾಡಿದ್ರೆ ಆಮೇಲೆ ನಿಮ್ಮ ಕ್ಷೇತ್ರದ ಹೆಸರು ನೀವೇ ಹಾಳು ಮಾಡ್ತಾ ಇರೋದು, ನಾವ್ಯಾರು ಮಾಡಿಲ್ಲ. ಹೌದು ಹೌದು. ಅಲ್ಲಿ ಬಂದು ನೀವು ಪಾಪ ಹುಡುಗರ ಮೇಲೆ ಆ ತರ ಹೊಡಿತೀರಾ ಅಂದ್ರೆ ಆಮೇಲೆ ನಿಮ್ಮ ಒಂದು ಜನ ಅಲ್ಲಿದ್ದಾರೆ ಅಂದಾಗ ಅದು ನಿಮ್ಗೆ ಗೊತ್ತಾಗ್ಬೇಕೆ ಹೊರತು ನೀವು ಬಂದು ಇವಾಗ ಏನ್ ತಿರುಗಿಸ್ತಾ ಇದಾರೆ ಅಂದ್ರೆ ನಾನೇ ಹುಡುಗರನ್ನ ಕರ್ಕೊಂಡೋಗಿ ಎಲ್ಲ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ನಾನೇ ದಾಖಲೆ ಮಾಡಿ ನನ್ನ ಕಡೆಯಿಂದ ಇದನ್ನ ಮಾಡಿದ್ದೀನಿ ಅಂತ ಇವಾಗ ಹೇಳ್ತಾ ಇದಾರಂತೆ. ಅದಕ್ಕೆ ನನ್ನ ಪುಣ್ಯಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ವಿಡಿಯೋ ಇದೆ, ನನ್ನ ಫ್ರೆಂಡ್ಸ್ ಹತ್ರ ವಿಡಿಯೋ ಇದೆ, ನನ್ನ ಫ್ರೆಂಡ್ ಒಬ್ಬ ವಿಡಿಯೋ ತೆಗೆದಿದ್ದಾನೆ. ಆಮೇಲೆ ಅಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಅವ್ರು ನಮ್ಮವರು ಅಲ್ಲ, ನನಗೆ ಯಾರು ಅಂತಾನೂ ಗೊತ್ತಿಲ್ಲ ಅವರು. ಅಲ್ಲ, ಪೂರ್ವಭಾವಿಯಾಗಿ ಏನಾದ್ರೂ ಯೋಜನೆಯನ್ನ ಹಾಕೊಂಡ್ ಬಂದು ಈ ಗಲಾಟೆ ಮಾಡಿದಂತದ ಯೂಟ್ಯೂಬರ್ಸ್ ಮೇಲೆ? ಮೇಡಮ್ ಯೋಚನೆ ಮಾಡಿ, 60-65 ಜನ ನೀವು ಬಂದಿದ್ದೀರಾ ಸಡನ್ ಆಗಿ ಏಕಾಕಿ ಅಂದಾಗ. ಅಲ್ಲಿ ಬಂದಿದ್ದೊಂದು 4-5 ಜನ ನನ್ನ ಹತ್ರ ಬಂದು ಮಾತಾಡಿದಾಗ ಅವ್ರ ಬಾಯಿಂದ ಸ್ಮೆಲ್ ಬರ್ತಾ ಇತ್ತು, ಕುಡಿದಿರೋದು ನೀಟಾಗಿ ಗೊತ್ತಾಗ್ತಾ ಇತ್ತು. ಒಂದ್ ಕಡೆ ಭಯ ಹುಟ್ಟಿಸ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ. ಹೌದು ಮೇಡಮ್, ಹೌದು. ಅವ್ರು ಹೇಳ್ತಾರ ನೋಡಿ, ನನ್ಗಿಬ್ರು ಮಕ್ಳಿದ್ದಾರೆ, ಹೆಂಡತಿದ್ದಾಳೆ, ಹುಷಾರು ಅಂದ್ರೆ ಓಪನ್ ಆಗಿ ಮಾಡ್ತಾವ್ರೆ ಇದೆಲ್ಲ ಅಂದಾಗ. ಅಲ್ಲ ಮೇಡಮ್, ಇವಾಗ ನಮ್ಗೇನೋ ಒಂದ್ ಚಿಕ್ಕ ಪುಟ್ಟ ಹೆಸರುಗಳಿದೆ, ನನ್ನ ಜನ ಗುರುತಿಸ್ತಾರೆ ಮೇಡಮ್. ನನಗೆ ಈ ಗತಿ ಅಂದಾಗ ಇನ್ನ ನಾರ್ಮಲ್ ಜನದ ಕತೆ ಹೇಳಿ. ಎಕ್ಸಾಕ್ಟ್ಲಿ, ಹೌದು. ನನಗೆ ಪ್ರಕರಣ ಆಗ್ತವ್ರೆ. ಅವಳು ಬೆಳಗಿಂದ ಗೊಳೋ ಅಂತ ಅರ್ಥಂಗ್ ಗೊತ್ತಿದ್ದಾಳ ಅಕ್ಷಿತ. ಅದೇ ಇವಾಗ ಏನು ನಿಮ್ಗೆ ಬೆದರಿಕೆ ಆಗ್ತಿದ್ದಾರೆ, ಅವ್ರ ವಿರುದ್ಧ ಏನಾದ್ರೂ ನೀವು ದೂರನ್ನ ಕೊಡ್ತೀರಾ? ಅವ್ರ ಅಕೌಂಟ್ ವಿರುದ್ಧ ಆಗಿರ್ಬೋದು, ಆ ವ್ಯಕ್ತಿ ವಿರುದ್ಧ ಆಗಿರ್ಬೋದು. ಕಾನೂನು ಬದ್ಧೆಯಿಂದ ಏನ್ ಮಾಡ್ಬೇಕು ನಾ ಅದನ್ನ ಮಾಡ್ತೀನಿ ಮೇಡಮ್. ನನಗೆ ಒಬ್ಬ ಜಡ್ಜಿಸ್ ಫೋನ್ ಮಾಡಿದ್ರು, ಲಾಯರ್ ಜಡ್ಜಿಸ್, ಬನ್ನಿ DGP ಆಫೀಸ್ಗೆ ಹೋಗೋಣ, ನಾವು ಕಂಪ್ಲೇಂಟ್ ಇರ್ಲಿ ಸರ್, ಅವ್ರು ಮಾಡ್ಲಿ, ಸ್ವಲ್ಪ ಆಗ್ಲಿ, ಅದೇನ್ ಮಾಡ್ತಾರ ನೋಡೋಣ, ಅದಾದ್ಮೇಲೆ ಕೊಡೋಣ ಅಂತ ಹೇಳಿದೀನಿ. ಯಾಕಂತ ಅಂದ್ರೆ ಇವಾಗ ದರ್ಶನ್ ಕೇಸ್ ನಲ್ಲೂ ಕೂಡ ರಮ್ಯಾ ಅವ್ರಿಗೆ ಅಶ್ಲೀಲ ಮೆಸೇಜ್ ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟು ಕ್ರಮವನ್ನ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ನಿಮ್ಗೆ ಕೂಡ ಬೆದರಿಕೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಅಕ್ಷತಾ ಅವ್ರಿಗೂ ಕೂಡ ಭಯ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಕ್ರಮವನ್ನ ತಗೊಂತೀರಾ, ದೂರನ್ನ ಕೊಡ್ತೀರಾ? ಕೊಡ್ತೀನಿ ಮೇಡಮ್, ಡೆಫಿನೆಟ್ಲಿ ಕೊಡ್ತೀನಿ. ಯಾಕಂದ್ರೆ ಇದೆಲ್ಲ ಇವ್ರಿಗೆಲ್ಲ ಒಂದು ಪಾಠ ಕಲಿಬೇಕು ಮೇಡಮ್ ಇವರೆಲ್ಲ. ಹೌದು ಹೌದು. ಆಯಮ್ಮಂಗ್ ನೋಡ್ರೆ ನಮ್ಮ ಅಜ್ಜಿ ವಯಸ್ಸೈತೆ, ಆಯಮ್ಮ ಬಂದು ನನಗೆ ಬೆದರಿಕೆ ಆಗ್ತಾವಳೆ ಅಂದ್ರೆ ಯೋಚನೆ ಮಾಡಿ. ಅಲ್ಲ, ನನಗೆ ನೋಡಿ, ಕೇಸರಿ ಬಣ್ಣ ಮಾಡ್ತೀವಿ, ಮರ್ಡರ್ ಮಾಡ್ತೀವಿ, ಎಂಟ್ಕೆ ನನ್ನೆಂದಕ್ ಮರ್ಡರ್ ಮಾಡ್ತೀರಾ? ಮರ್ಡರ್ ಮಾಡಿರೋರ್ನ ಹೋಗಿ ಹಿಡೀರಿ, ಕೊಲೆ ಮಾಡಿರೋರ್ನ ಹಿಡೀರಿ, ರೇಪ್ ಮಾಡಿರೋರ್ನ ಹಿಡೀರಿ, ಅದಲ್ವಾ ಅಪ್ಪನ್ ಗುಡಿದ ಕೆಲ್ಸ. ಅದೇ ಮಂಡ್ಯ ಮತ್ತೆ ಕರಾವಳಿ ಜನರ ನಡುವೆ ಬೆಂಕಿ ಹಚ್ಚೋ ಕೆಲಸ ಏನಾದ್ರೂ ನಡೀತಾ ಇದೆಯಾ ಅಂತ ನಾವು ನಮ್ಗೆ ಯಾರು ಮಾಡವ್ರೆ ಅದನ್ನ ನಮ್ಗೆ ತೋರ್ಸ್ಕೊಡ್ರಿ, ನಮ್ಗೆ ನ್ಯಾಯನ ಕಾಪಾಡ್ರಿ ಅಂದ್ರೆ ನೀವು ನ್ಯಾಯನ ಕೇಳ್ತಿರೋದ್ರೆ ಕೊಲೆ ಮಾಡ್ತಿದ್ರೆ ಅಂತ ಅರ್ಥ ಏನು? ಅದೇ ಅದೇ ಅವ್ರು ಕೊಟ್ಟಿರುವಂತ ಹೇಳಿಕೆ ಹೇಗಿದೆ ಅಂದ್ರೆ ಮಂಡ್ಯ ಮತ್ತೆ ಕರಾವಳಿ ಜನರ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಏನಾದ್ರೂ ಮಾಡ್ತಿದ್ದಾರಾ? ಮೇಡಮ್, ನನಗೆ ಆಗ್ಲೇ ಮಂಡ್ಯ ಜನತೆಲ್ಲ ಫೋನ್ ಬರ್ತಾ ಇದಾರೆ. ಅವ್ರು ಯಾವ ಹೇಳಿದ ಅವ್ರ ಅಪ್ಪ ಮುಡಿದ್ರೆ ಬಂದು ತೋರ್ಸಕ್ ಹೇಳು ಅಂತ. ಇವಾಗ ನಾವೆಲ್ಲ ಹಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮವ್ರು ಡಿಫರೆನ್ಸ್ ಏನು? ಹೌದು ಹೌದು, ಎಕ್ಸಾಕ್ಟ್ಲಿ. ನಾವು ನ್ಯಾಯ ಪರವಾಗಿ ನಾವು ಕಾನೂನು ಬದ್ಧೆಯಿಂದ ಏನ್ ಮಾಡ್ಬೇಕೋ ಸ್ವಲ್ಪ ನೀವು ಮೇಡಮ್ ದಯವಿಟ್ಟು ಪ್ರೆಸ್ ಅವರು ಇದನ್ನ ಹೈಲೈಟ್ ಮಾಡಿ ಮಾತಾಡಿ ಮೇಡಮ್. ಯಾಕೆ ಅಂದ್ರೆ ನಮ್ಗೆ ಈ ತರ ಪ್ರೆಸೆಂಟ್ ಮಾಡ್ತಾವ್ರೆ, ಕೊಲೆ ಮಾಡ್ತೀನಿ ಅಂತ ಹೇಳ್ತಾವ್ರೆ ಅಂದಾಗ ಈಗ ನಾರ್ಮಲ್ ಜನತೆ ಕಥೆ ಇತ್ತು ಮೇಡಮ್. ಹೌದು ಹೌದು ಹೌದು, ಓಪನ್ ಆಗಿ ಪ್ರೆಸೆಂಟ್ ಮಾಡ್ತಾವ್ರೆ ಮೇಡಮ್. ನಾನು ಇವಾಗ ನನ್ನ ಫ್ಯಾಮಿಲಿ ಅವಳು ಹತ್ಕೊಂಡು ಕೂತ್ಕೊಂಡು ಅವಳೆಲ್ಲ ಭಯ ಬಿಟ್ಕೊಂಡು ಕೂತಿದ್ದಾಳೆ ಈಗ. ಓಕೆ ರಜತ್ ಅವರ ಧನ್ಯವಾದಗಳು ಹೆಚ್ಚಿನ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ಈಗಾಗಲೇ ನಿನ್ನೆ ನಡೆದಂತ ಏನ್ ಘಟನೆ ಇದೆ, ಹಲ್ಲೆ ಇದೆ, ತೀವ್ರವಾಗಿ ಎಲ್ಲರನ್ನ ಭಯ ಬೀಳ್ಸಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲರ ವಿರುದ್ಧ FIR ಕೂಡ ದಾಖಲಾಗಿರುವಂಥದ್ದು. ಯಾಕಂತ ಅಂದ್ರೆ ಈ ಘಟನೆಗೆ ಸಂಬಂಧಿಸಿದಂತೆ ಗಿರೀಶ್ ಮಠಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಅದೇ ರೀತಿಯಾಗಿ ಯೂಟ್ಯೂಬರ್ ಆದಂತಹ ಸಮೀರ್ ವಿರುದ್ಧವೂ ಕೂಡ ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಹಾಗಾಗಿ ಕೆಲವೊಂದಷ್ಟು ರೀತಿಯ ಕ್ರಮಗಳನ್ನು ಕೂಡ ನೀವು ನೋಡಿದ್ರಿ. ರಜತ್ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಸ್ಥಳದ ಬಗ್ಗೆ ಅವ್ರು ಮಾತನಾಡಿರ್ಲಿಲ್ಲ, ಕೇವಲ ಅಲ್ಲಿ ಏನ್ ನಡೆದಿದೆ ಘಟನೆ ಅದ್ರ ಬಗ್ಗೆ ವಿವರಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ಗಾಡಿ ಮತ್ತೆ ಕಾರ್ನಲ್ಲಿ ಬಂದು ಅವರ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ತೀವ್ರವಾಗಿ ನಿನ್ನೆ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ? ಒಂದು ವೇಳೆ ನಡೆದ್ರೆ ಯಾವ ರೀತಿಯಾದಂತಹ ಕುರುಹುಗಳು ಸಿಗುತ್ತೆ? ಇಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಅಲ್ಲಿ ಉತ್ಖನನ ಕಾರ್ಯವನ್ನ ನಡೆಸ್ತಾರೆ ಎಕ್ಸೈಟಿ ತಂಡಗಳು?
ಈ ಎಲ್ಲಾ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು ನಿನ್ನೆ ನಡೆದಂತ ಘರ್ಷಣೆ ಗಲಾಟೆ